ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ನಾವು ರಾಶಿ ಪರಿಹಾರಗಳನ್ನು ನೋಡ್ತಾ ಬರ್ತಾ ಇದ್ವಿ. ಇವತ್ತು ಕೊನೆಯ ರಾಶಿ ಅಂದರೆ ಮೀನರಾಶಿ. ಮೀನರಾಶಿಯ ಜಾತಕರು ಜೀವನದಲ್ಲಿ ಅಭಿವೃದ್ಧಿ ಆಗಲು ಯಾವ ಒಂದು ಕಾರ್ಯವನ್ನು ಮಾಡಬೇಕು ಅನ್ನೋದನ್ನು ನಾನು ಹೇಳ್ತೀನಿ. ಮೊಟ್ಟ ಮೊದಲನೇದಾಗಿ ಇವರು ಪ್ರತಿ ಸಲ ಸ್ನಾನ ಮಾಡುವಾಗ ನದಿ ಸ್ತೋತ್ರವನ್ನು ಹೇಳಿಕೊಂಡು, ಗಂಗೆ ಚ ಯಮುನೆ ಚ ಅಂತೀವಲ್ಲ, ಆ ನದಿ ಸ್ತೋತ್ರವನ್ನು ಹೇಳಿಕೊಂಡು ಇವರು ಸ್ನಾನವನ್ನು ಮಾಡಬೇಕಾಗುತ್ತೆ. ಇದು ಬಹಳ ಮುಖ್ಯ. ಎರಡನೇದು, ಎಲ್ಲಿಯಾದರೂ ಇವರು ಪ್ರಯಾಣ ಇತ್ಯಾದಿಗಳನ್ನು ಬೆಳೆಸಿದ್ರು, ಎಲ್ಲಿಯಾದರೂ ಇವರು ಹೋಗ್ತಾ ಇದ್ದಾರೆ ಅಥವಾ ಹೋಗಿದ್ರು, ಆ ಜಾಗದಲ್ಲಿ ಕಲ್ಯಾಣಿ, ಸಂಗಮ, ನದಿ, ಸಮುದ್ರ ಇದನ್ನು ನೋಡಿದ್ರು ಅಂದರೂ ಕೂಡ ಕೂಡಲೇ ಅದರಲ್ಲಿ ಕೆಲವು ನಾಣ್ಯಗಳನ್ನು ಇವರು ಎಸಿಬೇಕು. ಎರಡನೇ ಪರಿಹಾರ. ಮೂರನೇದೇನು ಅಂತ ಹೇಳಿದ್ರೆ, ಕನಿಷ್ಠ ಪಕ್ಷ ಮನೆಗಳಲ್ಲಿ ಮೀನನ್ನು ಸಾಕೋದು ಬಹಳ ಒಳ್ಳೆಯದು. ಸಾಕೋದಕ್ಕಾಗಲ್ಲ ಅನ್ನುವಂಥ ಸಂದರ್ಭಗಳು ಬಂದಾಗ ಕೆಲವೊಂದು ಕಡೆ ಮೀನನ್ನು ಹಿಡಿತಾ ಇರ್ತಾರೆ. ಹಿಡಿಯುವಾಗ ಅದು ಜೀವಂತವಾಗಿರ್ತದೆ. ಅಂಥ ಮೀನುಗಳನ್ನು ಅವರಿಂದ ದುಡ್ಡು ಕೊಟ್ಟು ಕೊಂಡುಕೊಂಡು ಅದೇ ಮೀನುಗಳನ್ನು ಅದೇ ಕೊಳದಲ್ಲಿ ಮತ್ತೆ ಬಿಡಬೇಕು. ಬೇರೆ ಕೊಳದಲ್ಲ, ಅದೇ ಕೊಳದಲ್ಲಿ ಮತ್ತೆ ಬಿಡುವಂಥ ಕಾರ್ಯಕ್ರಮವನ್ನು ಮಾಡಬೇಕು. ಸಾಧ್ಯವಾದಾಗ ನಿಮ್ಗೆ ಯಾವಾಗೆಲ್ಲ ಸಾಧ್ಯ ಇದೆಯೋ ಈ ಪರಿಹಾರಗಳನ್ನು ನೀವುಗಳು ಮಾಡ್ಬೋದು. ಯಾವುದೇ ದೇವಸ್ಥಾನಕ್ಕೆ ಹೋಗಿ, ಯಾವುದೇ ಹೆಣ್ಣು ದೇವರ ದೇವಸ್ಥಾನಕ್ಕೆ ಹೋಗಿ, ಆದರೆ ಕನಿಷ್ಠ ಪಕ್ಷ ವರ್ಷಕ್ಕೊಂದು ಸಲ ಯಾವುದೇ ಹೆಣ್ಣು ದೇವರ ದೇವಸ್ಥಾನದಲ್ಲಿ ನೀವು ಆ ತಾಯಿಗೆ ಒಂದು ರೇಷ್ಮೆ ಸೀರೆಯನ್ನು ಕೊಡಬೇಕಾಗುತ್ತೆ. ಈ ರೀತಿ ಪರಿಹಾರ ಕ್ರಿಯೆಗಳನ್ನ ಇತ್ಯಾದಿಗಳನ್ನು ನೀವು ಮಾಡ್ಕೊಂಡು ಬಂದ್ರಿ ಅಂತ ಹೇಳಿದ್ರೆ ನಿಮ್ಮ ಜೀವನ ಅಭಿವೃದ್ಧಿಯ ಕಡೆಗೆ ಸಾಗ್ತದೆ, ಏಳಿಗೆ ಆಗ್ತೀರಾ. ಲೈಫಲ್ಲಿ ಬಂದಿರುವಂಥ ಸಂಕಷ್ಟಗಳು, ಯಾವುದು ಕಷ್ಟಗಳು ಬರಲ್ವಾ? ಖಂಡಿತ ಬರುತ್ತೆ. ಬಂದಿದ್ದ ಕಷ್ಟಗಳನ್ನು ನಿವಾರಣೆ ಮಾಡ್ಕೊಳ್ತಾ ಮುಂದೆ ಹೋಗ್ತಾ ಇರ್ತೀರ. ಸೊ ನಾನು ಇದುವರೆಗೂ ಆ 12 ರಾಶಿಗಳಿಗೆ ಸಂಬಂಧಪಟ್ಟಂಥ ಪರಿಹಾರವನ್ನು ಈ ಬಾರಿ ನಾನು ಕೊಟ್ಟಿದ್ದೀನಿ. ಇನ್ನೂ ಸರಳವಾಗಿರುವಂಥ ವಿಚಿತ್ರವಾಗಿರುವಂಥ ಪರಿಹಾರಗಳೊಂದಿಗೆ ಮತ್ತೆ ಬರ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ.